ರಾಜಕಾರಣಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರ ಭಾರತ್ ಮಾತಾ की ಭಾರತೀಯ ಜನತಾ ಪಾರ್ಟಿ की दुष्ट कांग्रेस सरकारಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. बोलो भारत माता की बोलो भारत माता के ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ. ನಾವೆಲ್ಲ ಸೇರಿ ಇಲ್ಲಿ ಒಂದು ತಾಲೂಕು ಕಚೇರಿಯ ಎದುರು ಒಂದು ಪ್ರತಿಭಟನೆ ಮಾಡುವಂತಹ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ಒಂದು ಸರ್ಕಾರಿ ಕಚೇರಿಯ ಎದುರು ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ. ಹೇಳಿದರೆ ತನ್ನ ಬಟ್ಟಲಲ್ಲಿ ಸತ್ತ ಹೆಗ್ಗಣ ಇದ್ದರೂ ಕೂಡ ಇನ್ನೊಂದು ಬಟ್ಟಲಲ್ಲಿ ನೊಣ ಸತ್ತಿದೆ ಅಂತ ಹೇಳಿ ತೋರಿಸಿಕೊಡುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಮೂಡ ಹಗರಣದಲ್ಲಿ ಭಾಗಿಯಾಗಿರುವಂಥ ಒಂದು ಸರ್ಕಾರ. ಹಾಗೆ ಇದೀಗ ವಾಲ್ಮೀಕಿ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿರುವಂಥ ನಾಗೇಂದ್ರ ಅನ್ನುವಂತಹ ಭ್ರಷ್ಟ ರಾಜಕಾರಣಿಗೆ, ಭ್ರಷ್ಟ ಶಾಸಕನಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥ ಸರ್ಕಾರ ಏನೇನೋ ಕತೆ ಹೇಳ್ತದೆ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳುವಂಥ ಒಂದು ಸುಳ್ಳು ಕತೆಗಳನ್ನು ಹೇಳ್ತಾ ಇದೆ. ಅಂತ ಒಂದು ನೀಚ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವೆಲ್ಲ ಒಂದು ಧ್ವನಿ ಎತ್ತುವಂತಹ ಪ್ರಸಂಗ ಒದಗಿ ಬಂದಿದೆ. ಕರ್ನಾಟಕದ ರಾಜ್ಯ ಸರ್ಕಾರ ಯಾವ ರೀತಿಯ ಜನವಿರೋಧಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದೆ ತಿಳುವಂತದ್ದು ಬರೀ ಭಾರತೀಯ ಜನತಾ ಪಾರ್ಟಿ ಒಂದು ವಿಪಕ್ಷ ವ್ಯವಸ್ಥೆಗೋಸ್ಕರ ನಾವು ಮಾಡುವಂತದ್ದಲ್ಲ. ಸಾಮಾನ್ಯ ಜನರು ಕೂಡ ಇವತ್ತು ಬೇಸತ್ತು ಹೋಗಿದ್ದಾರೆ. 3.5 ವರ್ಷಗಳ ಕಾಲ ಸರ್ಕಾರ ಬಂದರೂ ಕೂಡ ಜನರ ಯಾವುದೇ ಸಮಸ್ಯೆಗಳಿಗೆ ಕೂಡ ಒತ್ತು ಕೊಡದೆ ಹೀನಾಯ ಸ್ಥಿತಿಗೆ ತಳ್ಳಿರ್ತಕ್ಕಂಥ ಒಂದು ದೊಡ್ಡ ರೀತಿಯ ಭ್ರಷ್ಟಾಚಾರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವಧಿಯಲ್ಲಿ ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಡ ಹಗರಣ ಆಗಿರ್ಬೋದು, ಸಾವಿರಾರು ಕೋಟಿ ರೂಪಾಯಿಯ ಅವ್ಯವಹಾರವನ್ನು ಮಾಡಿ ಅವರು ಮೆಲ್ಲ ಹಿಂದುಗಡೆ ಬಂದು ಅವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ನೇಮಕ ಮಾಡಿದ್ದಾರೆ. ಯಾಕೆ ಅರ್ಥಕೊಳ್ಬೇಕಾಗಿದೆ? ಇವತ್ತು ಅಧಿವೇಶನಗಳಾಗ್ತಾ ಇದೆ. ಅಧಿವೇಶನಗಳಲ್ಲಿ ಚರ್ಚೆಗಳಾಗುವಂತ ಸಂದರ್ಭದಲ್ಲಿ ಕೂಡ ಬಿಲ್ಗಳನ್ನ ಪಾಸು ಮಾಡುವ ಮುಖಾಂತರ ಅವರವರಿಗೆ ಬೇಕಾದಂತಹ ಎಜೆಂಡವನ್ನ ಮಾಡುವ ಮುಖಾಂತರ ಇಡೀ ರಾಜ್ಯದ 8-9 ಕೋಟಿ ಜನರಿಗೆ ಮಾಡಿರ್ತಕ್ಕಂಥ ಅಪಮಾನ, ಇದನ್ನ ಸಾರ್ವಜನಿಕ ವಲಯಗಳಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ನಾವು ಮತ್ತಷ್ಟು ಇನ್ನು ಕೆಳಮಟ್ಟದಲ್ಲಿ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ ತಿಳಿಸುವಂತ ಒಂದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇವತ್ತು ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ನ ಈ ಒಂದು ವ್ಯವಸ್ಥೆ ಕೇವಲ 3.5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ. ಸುಮಾರು ಸ್ವಾತಂತ್ರ್ಯ ಬಂದು 78 ವರ್ಷಗಳ ಕಾಲ, ಸುಮಾರು 50ರಿಂದ 55 ವರ್ಷಗಳ ಕಾಲ ದೇಶದಲ್ಲಿ ಆಡಳಿತ ಮಾಡಿ ಇಡೀ ದೇಶವನ್ನ, ನಮ್ಮ ದೇಶದ ಹರಾಜನ್ನು ಮಾಡಿರ್ತಕ್ಕಂಥ ಒಂದು ಸರ್ಕಾರ. ಇವತ್ತು ಅದೇ ಚೇಳಗಳು, ಅಲ್ಲಿಯ ಏಜೆಂಟರು ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಸುಳ್ಳ್ಯದಲ್ಲಿ ಕೂಡ ನಾನು ಇವತ್ತು ಹೇಳಲೇಬೇಕಾಗಿದೆ. ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಳ್ಯದ ರಾಜಕೀಯದ ಕಾಂಗ್ರೆಸ್ನವರು ವಕ್ತಾರರು ಬಂದುಕೊಂಡು ಮೊನ್ನೆ ಒಂದು ವಾರದ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಜನಸಾಮಾನ್ಯರು ಒಪ್ಪೋದಿಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಮತ್ತು ಕೇಂದ್ರದ ಸಚಿವರನ್ನು ಹುಡುಕಬೇಕಾದ್ರೆ ಅಂಜಣ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ಅಂಜಣ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ನೋಡುವಂತ ಒಂದು ಪದ್ಧತಿ, ಅದರಲ್ಲಿ ಹುಡುಕಬೇಕು ಅಂತ. ಇವರ ಯೋಗ್ಯತೆಗೆ, ಕಾಂಗ್ರೆಸ್ನ ಯೋಗ್ಯತೆಗೆ ನೀವು ಇಲ್ಲಿ ಪಕ್ಕದ ಕೇರಳದಲ್ಲಿ ಬನ್ನಿ. ನಿಮ್ಮ ರಾಹುಲ್ ಗಾಂಧಿ ಅಲ್ಲಿ ನಮ್ಮ ಎಂಪಿಗಳಾಗಿದ್ದಾರೆ ವಯನಾಡು. ಅಲ್ಲಿ ಒಳ್ಳೆ ಒಬ್ಬ ಪ್ರಶ್ನೆ ಅವರನ್ನು ಕರೀರಿ, ಒಳ್ಳೆ ಒಂದು ಚಿಂತನೆ ಮಾಡಿ, ಅಷ್ಟಮಂಗಲ ಪ್ರಶ್ನೆ ಮಾಡಿ, 1 ವಾರದ ಪ್ರಶ್ನೆ ಮಾಡಿ, ನಿಮ್ಮ ಇಂದಿರಾ ಗಾಂಧಿಯಿಂದ ಹಿಡಿದು ಆ ನೆಹರು ಕಾಲದಿಂದ ಹಿಡಿದು ಎಲ್ಲ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಚಾರದ ಬಗ್ಗೆ ದೊಡ್ಡ ಪ್ರಶ್ನೆ ಇಡುವ. ಆಗ ಮಾತ್ರ ನಿಮ್ಮ ಎಲ್ಲ ಹಿನ್ನೆಲೆ ಜನರಿಗೆ ಅರ್ಥ ಆಗ್ತದೆ. ನಿಮಗೆ ನಮ್ಮ ಮೋದಿ ಮತ್ತು ಅಮಿತ್ ಶಾ ಕೇವಲ ಅಂಜನದಲ್ಲಿ ಸಿಕ್ಕುವಂತ ವ್ಯಕ್ತಿಗಳಲ್ಲ. ಅರ್ಥ ಮಾಡಿಕೊಳ್ಳಿ ಕಾಂಗ್ರೆಸ್ಸಿಗರು, ಅಂಜನಕ್ಕೆ ಸಿಕ್ಕುವ ವ್ಯಕ್ತಿಗಳಲ್ಲ.
ದೇಶದ ಹಿತದೃಷ್ಟಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇಂತಹ ಲೀಡರ್ಶಿಪ್ ಅನ್ನು ಪಡಬೇಕಾದ್ರೆ ತಾವೆಲ್ಲರೂ ಕೂಡ ಪುಣ್ಯವಂತರಾಗಿರಬೇಕು. ಇವತ್ತು ನಿಮಗೆ ಸರ್ಕಾರದ ಮುಖಾಂತರ ಆಡಳಿತ ಮಾಡಲಿಕ್ಕೆ ಅವಕಾಶ ಇರಬಹುದು. ಪಕ್ಕದ ಪಂಜದಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಪಂಜ ಏನು ಯೋಚನೆ ಮಾಡಿದ್ರಿ? ಅಲ್ಲಿ ಹಿಂದೆ ಹೇಗಿತ್ತು? 25-30 ವರ್ಷದ ಹಿಂದೆ ಅಲ್ಲಿ ನೈವೇದ್ಯ ಮಾಡಲಿಕ್ಕೆ ಸಮಸ್ಯೆ ಇತ್ತು. ಯಾರೋ ಪಕ್ಕದ ಭಕ್ತಾದಿಗಳು ಸೇರಿ ನೈವೇದ್ಯ ಮಾಡಿ ಅರ್ಚಕರ ನೇಮಕ ಮಾಡಿ ದೇವಸ್ಥಾನವನ್ನು ಕಟ್ಟಿದ್ರು. ಬಡ ವರ್ಗದ ಸಾಮಾನ್ಯ ವರ್ಗದ ಜನರು ಸೇರಿ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಒಳ್ಳೆ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಕಟ್ಟಿ ಇವತ್ತು ಆಡಳಿತ ಬಂದಾಗ ಸುಮಾರು 10 ಲಕ್ಷ 11 ಲಕ್ಷ ರೂಪಾಯಿ ಬಜೆಟ್ ನಲ್ಲಿ ಮುಗಿತಕ್ಕಂಥ ವಾರ್ಷಿಕ ಜಾತ್ರೋತ್ಸವವನ್ನ 20ಕ್ಕಿಂತ ಮೀರಿ ಜಾತ್ರೋತ್ಸವಕ್ಕೆ ಖರ್ಚು ಮಾಡಿ ಅಧೋಗತಿ ಮಾಡಿ ದೇವಸ್ಥಾನದಲ್ಲಿ ನೀವು ಲೂಟಿ ಮಾಡ್ತಾ ಇದ್ದೀರಾ? ಅದು ನಿಮಗೆ ಕಣ್ಣಿಗೆ ಕಾಣುದ್ರೆ ಕಾಂಗ್ರೆಸ್ರಿಗೆ. ಸುಬ್ರಹ್ಮಣ್ಯಂತ ಪವಿತ್ರ ಕ್ಷೇತ್ರ, ಅಲ್ಲಿ 1000 ಕೋಟಿ ರೂಪಾಯಿ 700-800 ಕೋಟಿ ರೂಪಾಯಿ ಹಣ ಖಜಾನೆಯಲ್ಲಿದೆ. ಸರ್ಕಾರದ ಒಪ್ಪಿಗೆ ತಗೊಳ್ಳಿ. ಬರುವಂತ ಭಕ್ತಾದಿಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯವನ್ನು ಒದಗಿಸಿ ಜನರಿಗೆ ಲಾಡು ಕೊಡ್ಲಿಕ್ಕೆ ಯೋಗ್ಯತೆ ನಿಮಗೆ. ಜನರಿಗೆ ಲಾಡು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಇಂತಹ ಕಾಂಗ್ರೆಸ್ನ ಮಾತನ್ನ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ನಾನು ಹೇಳ್ತೇನೆ, ಕಾಂಗ್ರೆಸ್ಸಿಗರೇ ಎಚ್ಚರ ಇರಲಿ. ರಾಮ ಭಕ್ತರ ಮೇಲೆ, ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮಾತಾಡಿದ್ರೆ ಬೀದಿಗಳಲ್ಲಿ ನಿಮಗೆ ಬಂದು ಪ್ರತಿಭಟನೆ ಮಾಡುವ ಮುಖಾಂತರ ನೀವು ಮನೆಯಿಂದ ಹೊರಡ ರೀತಿಯ ವ್ಯವಸ್ಥೆಗಳು ನಮ್ಮಲ್ಲಿದೆ. ಅಂಕಿಅಂಶ ಸಮೇತ ನಾವು ಮಾತಾಡ್ತೇವೆ. ಅಂಕಿಅಂಶ ಸಮೇತ ನೀವು ಏನು ಯೋಚನೆ ಮಾಡಿದ್ರಿ? ವಾಲ್ಮೀಕಿ ಹಗರಣ, SC STಗಳ ಹಣ, SC ST ನಿಮಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಒಂದು ಹಳ್ಳಿ ಭಾಗದ SC ST ಕಾಲೋನಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕಾಗಲಿಲ್ಲ, ಯೋಗ್ಯತೆ ಇಲ್ಲ. ಕೇಂದ್ರದ ನರೇಂದ್ರ ಮೋದಿಜಿಯವರು ಕೊಡುವಂತ ಪ್ರತಿಯೊಂದು ಹಣ, ಪ್ರತಿಯೊಂದು 1 ರೂಪಾಯಿ ಹಣ ಕೂಡ ನೇರವಾಗಿ ಇವತ್ತು ರೈತರ ಖಾತೆಗೆ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಗೆ ಯೋಗ್ಯತೆ ಇಲ್ವಾ? ನಿಮಗೆ ಯೋಗ್ಯತೆ ಇಲ್ಲ. 224 ಸ್ಥಾನ ಇರತಕ್ಕಂಥ MLAಗಳಿಗೆ ಎಷ್ಟು ಸಾವಿರ ಕೋಟಿ ರೂಪಾಯಿ ಬಜೆಟ್ ಕೊಡ್ತೀರಿ ವರ್ಷದಲ್ಲಿ? ಎಷ್ಟು ಸಾವಿರ? 38,000 ಕೋಟಿ ರೂಪಾಯಿ. ಸಾವಿರಕ್ಕೆ ಬೆಲೆ ಇಲ್ವಾ? ತಾಕತ್ತಿದ್ರೆ ಇವತ್ತು ಅಧಿವೇಶನ ಆಗ್ತಿರೋ ಮುಖ್ಯಮಂತ್ರಿಗಳೇ ಒಂದೊಂದು ಕ್ಷೇತ್ರಕ್ಕೆ 1,000 ಕೋಟಿ ಕೊಡಿ. 1,000 ಕೋಟಿ, 32,000 ಕೋಟಿ ರೂಪಾಯಿ ಹಣ ಯಾರ್ದು? ಬರೀ ಮದ್ಯಪಾನದ ಮುಖಾಂತರ ತಕ್ಕೊಂಡು ಇವತ್ತು ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದೀರಿ. ಹಣ ಎಲ್ಲಿಗೆ ಹೋಗ್ತೊಟ್ಟು? ರಸ್ತೆಗಳು ಹೇಗಿದೆ ಇವತ್ತು? ಗ್ರಾಮೀಣ ಭಾಗದ ರಸ್ತೆಗಳು ಗುಂಡಿ ಆಗಿದೆ. ಏನು ಮಾಡ್ಲಿಕ್ಕೆ ಆಯ್ತು ನಿಮ್ಮಿಂದ? ನಿಮಗೆ ಯೋಚನೆ ಮಾಡಿ. ಕೆಲಸ ಮಾಡುವಂತ ಜನರ ಕಾಳಜಿ ಇದ್ರೆ, ಸರಿಯಾಗಿ ರಾಜಕೀಯಕ್ಕೆ ಗೌರವ ಕೊಡುವಂತ ರೀತಿ ಕೆಲಸ ಮಾಡುವಂತ ಯೋಗ್ಯತೆ ಇದ್ರೆ ಸರಿಯಾಗಿರ್ತಕ್ಕಂಥ ಕೆಲಸ ಮಾಡಿ. ರಾಜಕೀಯ ಮಾಡಬೇಡಿ. ರಾಜಕೀಯ ಮಾಡಿದರೆ ನೀವು ಬೀದಿಗಳಿರಿ, ನಾವು ಕೂಡ ಬೀದಿಗಳಿದ್ದೇವೆ. ತುಂಬಗೆ ಇಲ್ಲದ ಆರೋಪಗಳನ್ನು ಮಾಡಿಕೊಂಡು ಜನಸಾಮಾನ್ಯರ ಬಗ್ಗೆ ನಾನು ಬೇಷ ತಿಳಿಕೊಂಡು ಬೆನ್ನು ತಟ್ಟಿಕೊಳ್ತಕ್ಕಂಥ ಕೆಲಸಕ್ಕೆ ಆಸ್ಪದ ಕೊಡೋದಿಲ್ಲ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ. ನಮಗೆ ಗೊತ್ತಿದೆ, 35 ವರ್ಷದ ಹಿಂದೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತರು ಎಲ್ಲರೂ ಊಟರು ಕೊಟ್ಟಿದ್ರು. MLA ಇದ್ರು. ಏನು ಮಾಡಿದ್ರು? ಅಕ್ರಮ ಸಕ್ರಮ ಸಮಿತಿಯಲ್ಲಿ ಕೂತ್ಕೊಂಡು ಸಾಮಾನ್ಯ ಜನರಿಗೆ ಅಪಮಾನ ಮಾಡಿ ಇವತ್ತಿಗೆವರೆಗೆ ಯಾವುದೇ ಒಂದು ನ್ಯಾಯಯುತವಾದಂತಹ ನ್ಯಾಯವನ್ನು ಕೊಡಲಿಕ್ಕೆ ಕಾಂಗ್ರೆಸ್ಗೆ ಆಗಲಿಲ್ಲ. ಅವತ್ತಿನ ನೋವು ಸುಳ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಸುಮಾರು 2.5 ಲಕ್ಷ ಜನರಿಗೆ ನೋವಿದೆ. ಈ ನೋವು ಜೀವಮಾನದಲ್ಲಿ ಮುಗಿಲಿಕ್ಕಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಜಿಲ್ಲಾ ವಕ್ತಾರರೇ, ಕಾಂಗ್ರೆಸ್ನ ಪುಡಾರಿಗಳೇ, ನೀವು ವಯನಾಡಿಗೆ ಹೋಗಿ ರಾಹುಲ್ ಗಾಂಧಿ ಹತ್ರಕ್ಕೆ ಒಳ್ಳೆ ಒಂದು ಜೋಯಿತ ಹೇಳಿ, 1 ವಾರದ ಪ್ರಶ್ನೆ, ಅಷ್ಟಮಗ್ನ ಪ್ರಶ್ನೆ ಹೇಳಿ. ಜವಾಹರ್ಲಾಲ್ ನೆಹರಿಂದ ಹಿಡಿದು ಇವತ್ತಿನವರೆಗೆ ನೀವು ಮಾಡಿದ ಕಿತಾಪತಿ ನಿಮ್ಮ ಇನ್ನೊಂದು ಜನ್ಮದಲ್ಲಿ ಕೂಡ ಪರಿಹಾರ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯವಸ್ಥೆ ಉಂಟು, ಅರ್ಥ ಮಾಡಿಕೊಳ್ಳಿ. ಒಟ್ಟಾರೆ ಜನರ ಮಧ್ಯೆ ಮಾತಾಡುವಂತಹ ಒಂದು ಬಾಯಿ ನಾಲಿಗೆಯನ್ನು ಬಿಗಿ ಇಟ್ಟು ಕೆಲಸ ಮಾಡಿದ್ರೆ ಒಂದೊಂದು ಅಂಶವನ್ನು ಕೂಡ ನಾವು ಹೇಳಬೇಕಾಗ್ತದೆ. ಈಗ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರುವಾಗ ಜನರನ್ನು ಮಂಕುಮಾಯ ಮಾಡಬಹುದು ಒಂದು ಮನಸ್ಥಿತಿ ನಿಮ್ಮಲ್ಲಿಂಟು. ಇದನ್ನು ಬಿಟ್ಟುಬೇಡಿ. ಇವತ್ತು ಸುಳ್ಯ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ರಾಜ್ಯದಲ್ಲಿ ಬುದ್ಧಿವಂತರಿದ್ದಾರೆ. ಅದೆಲ್ಲ 60 ವರ್ಷದ ಹಿಂದೆ ಆಯ್ತು. ಇನ್ನು ಅದನ್ನು ಒಪ್ಪಿಕೊಳ್ಳೋ ಸ್ಥಿತಿ ಇಲ್ಲ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳಾಗ್ತಾ ಇದೆ ಹೇಳುವಂಥದ್ದು ಎಚ್ಚರ ಇರಲಿ. ಕಾಂಗ್ರೆಸ್ನ ಕೆಲವು ಪ್ರಮುಖರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಜೊತೆಲಿ. ಹೇಗಿದೆ ಅಂದ್ರೆ, ಇಂಥ ನಾಯಕ ನಿಜವಾಗಿ ಮೆಚ್ಚುವಂಥದ್ದು ಹೇಳುತ್ತಾ ಹೇಳ್ತಾರೆ. ಆದ್ರೆ ಓಪನ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಆಗುವುದಿಲ್ಲ. ಅವರು ಅವರ ಬೆಳೆ ಬೀಳಬೇಕು. ಹಾಗಾಗಿ ಜಿಲ್ಲಾಡಳಿತಕ್ಕೋಸ್ಕರ ನಾವು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕಿದೆ. ಹಾಗಾಗಿ ತಹಶೀಲ್ದಾರ್ ಹತ್ರ ಹೋಗಿ ನಾನು ಒಳಗೆ ಮಾತಾಡುವಾಗ ಹೇಳಿದ್ರು, ನನಗೆ ತಕೊಳ್ಳಿಕ್ಕೆ ಹೋದ್ರೆ ಪಾರ್ಟಿ ಇತ್ತು ಅಂತ. ಇವತ್ತು ಪಾರ್ಟಿಯ ವ್ಯವಸ್ಥೆ ಯಾಕೆ ಹೇಳಿದ್ರೆ, ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಪಾರ್ಟಿ ಸಾಮಾನ್ಯ ಜನರ ಧ್ವನಿಯಾಗಿ ಮಾತಾಡುವಂಥದ್ದು ವ್ಯವಸ್ಥೆ. ತಹಶೀಲ್ದಾರಲ್ಲಿ ಹೇಳಿದೆ, ನಿಮಗೆ ತಕೊಳ್ಳಿಕ್ಕಾದ್ರೆ ಈ
ಪ್ರತಿಭಟನೆ ತಿರುಗಿಸಿ ತಾಲೂಕು ಕಚೇರಿ ವಿರುದ್ಧ ನಿಲ್ಲಬೇಕಾಗ್ತದೆ. ತಾಲೂಕು ಕಚೇರಿ ಯಾವ ರೀತಿ ವ್ಯವಸ್ಥೆ ಉಂಟು? 10:30 ಗಂಟೆ ಆದ್ರೂ ಕೂಡ ಆಫೀಸ್ ಓಪನ್ ಆಗುದಿಲ್ಲ. ಆ ಟಾಯ್ಲೆಟ್ ಹತ್ರ ಒಮ್ಮೆ ಹೋಗಿ. ಸಾರ್ವಜನಿಕರಿಗೆ ಪ್ರಯೋಜನ ಇರುವಂತದ್ದು ಸ್ಥಿತಿ ಏನಿದೆ? ಕಾಮಗಾರಿ ಎಂತದ್ದು ಗಬ್ಬು ವಾಸನೆ ಬರ್ದಾಕಿದ್ದಾರೆ ಬೋರ್ಡ್ ಇರೋದು ಏನದು ಅಲ್ಲಲ್ಲ. ಕಾಮಗಾರಿ ಪ್ರಗತಿಯಲ್ಲಿದೆ. ಇವರ ಜೀವಮಾನದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಆಡಳಿತ ವ್ಯವಸ್ಥೆಯಲ್ಲಿ. ಯಾಕೆ? ಸರ್ಕಾರದ ಹಣ, ನಮ್ಮೆಲ್ಲರ ಬೆವರಿನ ಹಣ. ತಹಶೀಲ್ದಾರ್ ಅವರೇ ಎಚ್ಚರ ಇರಲಿ. ಈ ಒಬ್ಬ ಮಹಿಳೆ ಗೌರವ ಕೊಡ್ತಾರೆ, ನ್ಯಾಯಯುತವಾದಂತ ಕೆಲಸ ಕಾರ್ಯಗಳನ್ನು ಮಾಡಿ. ಸುಮಾರು 4-5 ಸಾವಿರ ಫೈಲ್ಗಳು ನಮ್ಮ ಅಂಗಾರ ಪೀರಿಯಡ್ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಾಡಿಟ್ಟದಿದೆ. ನೀವು ಬಲ್ಕಾಯಿ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಅದನ್ನು ಮಾಡಿಕೊಡಬಹುದಲ್ಲ? ಯಾಕೆ ಮಾಡುತ್ತಿಲ್ಲ? ಒಂದೊಂದೇ ಫೈಲನ್ನು ಹೊರಡಿಸುತ್ತೆ. ಯಾಕೆ? ಇದರಲ್ಲಿ ನಿಮ್ಮ ಒಳ ಒಪ್ಪಂದಗಳಿದೆ. ಇದಕ್ಕೆ ಕೂಡ ಮುಂದಿನ ದಿವಸದಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. ನಮಗೆ ಹೋರಾಟ ಮಾಡಲಿಕ್ಕೆ ತಹಶೀಲ್ದಾರರೇ, ಜಿಲ್ಲಾಡಳಿತ ಆಗಲಿ ಯಾರು ಕೂಡ ಅನುಮತಿ ಕೇಳ್ತೇವೆ. ಆದರೆ ಅದನ್ನು ಬಿಟ್ಟು ಕೂಡ ಮಾಡಿ ನಮಗೆ ಅಭ್ಯಾಸ ಇದೆ. ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರು. ಅಷ್ಟು ಹೆದರಿಕೊಂಡು ಇಷ್ಟು ಕೆಲಸ ಮಾಡುವಂತ ವ್ಯವಸ್ಥೆ ಇಲ್ಲ. ಸಾಮಾಜಿಕ ನ್ಯಾಯವನ್ನು ಕೊಡತಕ್ಕಂಥ ವ್ಯವಸ್ಥೆ. ಇಲ್ಲಿ ಕೂಡ ಭ್ರಷ್ಟಾಚಾರ ಯಾವ ರೀತಿ ಆಗ್ತಾ ಉಂಟು ತಹಶೀಲ್ದಾರ ಕಚೇರಿ ಇಲ್ಲಿ ಮತ್ತು ಕಡಬದಲ್ಲಿ ಪ್ರತಿಯೊಂದು ಪಿನ್ ಟು ಪಿನ್ ನಮಗೆ ಗೊತ್ತಿದೆ. ದಳ್ಳಾಳಿಗಳು ಬಂದ್ರೆ ರೆಸ್ಪೆಕ್ಟ್, ಉಳಿದವರು ಬಂದ್ರೆ ಇವತ್ತಿಲ್ಲ ಮೀಟಿಂಗ್ ನಾಳೆ ಆಗ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಇಲ್ಲಿ ಮನವಿಯನ್ನು ಮಾಡ್ತಾರೆ. ದೃಶ್ಯ ಮಾಧ್ಯಮದಲ್ಲಿದೆ. ಜಿಲ್ಲಾಧಿಕಾರಿಗಳೇ ನಿಮಗೊಂದು ನಾವು ಗೌರವವನ್ನು ಕೊಡ್ತಾ ಇದ್ದೇನೆ. ಎಲ್ಲ ತಹಶೀಲ್ದಾರಗಳನ್ನು ಕರೆದು ಜನರಿಗೆ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸಿ. ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಜನರು ವೋಟ್ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಆದರೆ ಚೆನ್ನಾಗಿರ್ತಕ್ಕಂಥ ಆಡಳಿತ ಮಾಡಿ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿ. ನಿಮಗೆ 3.5 ವರ್ಷದಿಂದ ಯಾವುದಾದ್ರೂ ರಸ್ತೆಗೆ ಹಣ ಕೊಟ್ಟಲಿಕ್ಕೆ ಸಾಧ್ಯ ಆಯ್ತಾ? ಆ ತಾಕತ್ತು ನಿಮ್ಮಲ್ಲಿಲ್ಲ. ನೀವು ಮಾಡುವಂಥದ್ದು ರಾಜ್ಯಪಾಲರ ಆಮೇಲೆ ವಿಧಾನಸೌಧ ಒಳಗಡೆ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಅನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಹೊಗಳಿದ್ದು ಸ್ಪೀಕರ್ ಅನ್ನು ಹೊಗಳಿ ಕೊನೆಗೆ ಬರೋದಲ್ಲಿ ಗೊತ್ತಾ? ಸ್ಪೀಕರ್ ಅವರ ಜಿಲ್ಲೆ ಇಂಥದ್ದು, ಆ ಜಿಲ್ಲೆಗೆ ನ್ಯಾಯವನ್ನು ಕೊಡಿ. ಸ್ಪೀಕರ್ ಬರೀ ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಸ್ಪೀಕರ್, ಎಲ್ಲ MLAಗಳಿಗೆ ಸ್ಪೀಕರ್. ನೀವು ಸಾಮಾಜಿಕ ನ್ಯಾಯದ ಮೂಲಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ರಾಜ್ಯದ ಹಿತವನ್ನು ಕಾಯಬೇಕು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ವಾಲ್ಮೀಕಿ ಹಗರಣವನ್ನ ಮಾಡಿ ಜೈಲಿಗೆ ಹೋಗಿ ಜೈಲಿಂದ ಬಿಡುಗಡೆ ಆಗಿ ಮತ್ತೆ ಹಗರಣದಲ್ಲಿ ಕ್ಲೀನ್ ಚಿಟ್ ಸಿಗದೆ ಇರ್ತಕ್ಕಂಥ ನಾಗೇಂದ್ರ ಅವರನ್ನ ಮತ್ತೆ ಸಚಿವರಾಗಿ ಆಯ್ಕೆ ಮಾಡಿರ್ತಕ್ಕಂಥ DK ಶಿವಕುಮಾರ್ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 6 ತಿಂಗಳ ಹಿಂದೆ ಮಾಡಿದ್ರು. ಆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದವರು ನೇರವಾಗಿ ಈ ಹಣ ಆಗಿನ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಮುಖಾಂತರ ನಾವು ಮಾಡಿದ್ದೇನೆ ಅಂತ ಹೇಳುವಂತ ಮಾತನ್ನ ED ಅವರ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಮತ್ತು ಆಗಿನ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ED ವಶಕ್ಕೆ ತಕೊಂಡು ಜೈಲಿಗೆ ಅಟ್ಟಲಾಗಿತ್ತು. ಮತ್ತೆ ಕೋರ್ಟಿಂದ ಜಾಮೀನು ತಗೊಳ್ತಾರೆ. ಆದರೆ ಆ ಕೇಸ್ ಇವತ್ತು ಸಹ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯ ಸರ್ಕಾರದ ನಂತರ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮತ್ತೆ ಅದೇ ಸಚಿವರನ್ನ ಮತ್ತೆ ನಾಗೇಂದ್ರ ಅವರನ್ನ ಮತ್ತೆ ಸಚಿವರಾಗಿ ತೆಗೆದುಕೊಳ್ತಾರೆ. ಯಾಕೆ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು. ವಿಶೇಷವಾಗಿ ಆ ಸಂದರ್ಭದಲ್ಲಿ 175 ಕೋಟಿ ಹಗರಣವನ್ನು ಮಾಡಿದ್ರು. ಆ ಹಣ ಇವತ್ತು ತೆಲಂಗಾಣ ಚುನಾವಣೆಗೆ ಹೋಗಿತ್ತು. ಒಂದು ಪಕ್ಷ ಅವರನ್ನ ಈ ಸಲ ನಾನು ನನ್ನನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ನಾನು ಸಿದ್ದರಾಮಯ್ಯರನ್ನ ಹೇಳ್ತೇನೆ, ನಾನು ರಾಹುಲ್ ಗಾಂಧಿಯನ್ನ ಹೇಳ್ತೇನೆ ಅಂತ ಹೇಳುವಂತ ಮಾತಿನ ಆಧಾರದಲ್ಲಿ ಇವತ್ತು ಮತ್ತೆ ಅದನ್ನ ಸಚಿವರಾಗಿ ತೆಗೆದುಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯರಿಗೆ ಮುಳುವಾಗ್ತದೆ, ಇದು ರಾಹುಲ್ ಗಾಂಧಿ ಅವರಿಗೆ ಮುಳುವಾಗ್ತದೆ ಅಂತ ಹೇಳುವ ಹಿನ್ನೆಲೆಯಿಂದ ಮತ್ತೆ ಅವರನ್ನ ಸಚಿವರಾಗಿ ತೆಗೆದುಕೊಂಡಿದ್ದಾರೆ. ಇವತ್ತು ಬಂಡ ಸರ್ಕಾರ, ಇವತ್ತು ಅನೇಕ ಭ್ರಷ್ಟಾಚಾರಗಳನ್ನು ಅನೇಕ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಕಾಮನ್ವೆಲ್ತ್ ಹಗರಣ ಆಯಿತು, ರಕ್ತಮ್ ಹಗರಣ ಆಯಿತು, 2G 3G ಹಗರಣಗಳಾಯಿತು. ನಂತರದಲ್ಲಿ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೂಢ ಹಗರಣವನ್ನ ಮಾಡಿತ್ತು. ಆ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ನ ಯಾವುದೇ ಸಚಿವರು ರಾಜೀನಾಮೆಯನ್ನ ಕೊಡಲಿಲ್ಲ. ತಿಳ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಯಾವುದೇ ರಾಜೀನಾಮೆಗಳನ್ನ ಕೊಡಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು, ಹವಾಲಾ ಹಗರಣದಲ್ಲಿ ಅಡ್ವಾಣಿ ಅವರ ಹೆಸರನ್ನು ಒಂದು ಡೈರಿಯಲ್ಲಿ ಬರೆದಿಡಲಾಗಿತ್ತು. ಆದರೆ ನೈತಿಕ ಹೊಣೆಯನ್ನ ಹೊತ್ತು ಅವತ್ತು ಅಡ್ವಾಣಿ ಅವರು
ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಕಳೆದ ಅವಧಿಯಲ್ಲಿ ಈಶ್ವರಪ್ಪರ ಮೇಲೆ ಬಳ್ಳಾರಿಯ ಒಬ್ಬ ಕಾಂಟ್ರಾಕ್ಟರ್ದಾರರ ಒಂದು ಆರೋಪವನ್ನ ಮಾಡಿದ ಆಧಾರದಲ್ಲಿ ಅವತ್ತು ನಮ್ಮ ಯಡಿಯೂರಪ್ಪ ಸರ್ಕಾರ ಅವರನ್ನು ರಾಜೀನಾಮೆ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿತ್ತು. ಮೊನ್ನೆ ಕೇಂದ್ರದಲ್ಲಿ ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವರ ವಿರುದ್ಧ ಅವರದು ಯಾವುದೇ ತಪ್ಪು ಇಲ್ಲದೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಮಾಡಿದ ತಪ್ಪಿನ ನೈತಿಕ ಹೊಣೆಯನ್ನು ಹೊತ್ತು ನಮ್ಮ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಟ್ಟರು. ಇದು ಭಾರತೀಯ ಜನತಾ ಪಾರ್ಟಿಯ ಶಿಷ್ಟಾಚಾರ. ಇದು ಭಾರತೀಯ ಜನತಾ ಪಾರ್ಟಿ ಜನರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಯಾವಾಗ ಆರೋಪ ಬರ್ತದೋ ಅವತ್ತು ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದ್ರೆ ಅದು ಬಿಜೆಪಿಯ ಸರ್ಕಾರ, ಅದು ಬಿಜೆಪಿಯ ಜನಪ್ರತಿನಿಧಿಗಳು, ಅದು ಬಿಜೆಪಿಯ ಕಾರ್ಯಕರ್ತರು ಹೇಳುವಂಥದ್ದನ್ನ ತಿಳ್ಕೊಳ್ಬೇಕಾಗಿದೆ. ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಭ್ರಷ್ಟಾಚಾರ ಮಾಡುವುದೇ ಅವರ ಹಕ್ಕು ಅಂತ ಹೇಳುವಂಥದ್ದನ್ನ ಇವತ್ತು ನೆಹರು ಅವರಿಂದ ಇರಬಹುದು, ಇಂದಿರಾ ಗಾಂಧಿ ಅವರಿಂದ ಇರಬಹುದು, ರಾಜೀವ್ ಗಾಂಧಿ ಇರಬಹುದು, ಸಿದ್ದರಾಮಯ್ಯ ಇರಬಹುದು, DK ಶಿವಕುಮಾರ್ ಇರಬಹುದು. ಇವತ್ತು DK ಶಿವಕುಮಾರ್ ಸಹ ಇವತ್ತು ಜಾಮೀನಿನಲ್ಲಿ ಇರ್ತಕ್ಕಂಥದ್ದು. ಅವರು ಸಹ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ವಿಶೇಷವಾಗಿ ಇವತ್ತು ನಾಗೇಂದ್ರ ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇವತ್ತಿನಿಂದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಗಳಾಗ್ತಾ ಇದೆ. ಗೋರ್ಕಲ್ಲಿನ ಮೇಲೆ ನೀರು ಹರಿದಂತೆ ಇವತ್ತು ನಾವೆಷ್ಟು ಪ್ರತಿಭಟನೆ ಮಾಡಿದ್ರು ನೈತಿಕತೆ ಇಲ್ಲದ ಕಾಂಗ್ರೆಸ್ಸಿಗರಿಗೆ ಅದು ತಟ್ಟೋದಿಲ್ಲ. ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ರಾಜೀನಾಮೆಯನ್ನ ಏನಾದ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಇವರಿಗೆ ಮತ್ತೆ ಮುಳುವಾಗ್ತದೆ ಅಂತ ಹೇಳುವ ಹಿನ್ನೆಲೆಯಿಂದ ಇವತ್ತು ಅವರು ರಾಜೀನಾಮೆಯನ್ನ ತಗೊಳ್ಳದೆ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡುವ ಇದ್ರೆ ಅದು ಭ್ರಷ್ಟವಾಗಿರ್ತಕ್ಕಂಥ ಬಂಡ ಸರ್ಕಾರ ಇದ್ರೆ DK ಶಿವಕುಮಾರ್ ಸರ್ಕಾರ ಅಂತ ಹೇಳುವಂತದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಸುಳ್ಯದ ನಾಯಕರ ಬಗ್ಗೆ ವೆಂಕಟಣ್ಣ ಹೇಳಿದ್ರು. ಇವತ್ತು ಸುಳ್ಯದ ನಾಯಕರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವವರಲ್ಲ. ಅದು PC ಜಯರಾಮ್ ಇರ್ಬೋದು, ವೆಂಕಪ್ಪಗೌಡರು ಇರ್ಬೋದು, ಇವತ್ತು ರಾಧಾಕೃಷ್ಣ ಬಳ್ಳೂರು ಇರ್ಬೋದು. ಇವರೆಲ್ಲರೂ ನಮ್ಮ ಬಿಜೆಪಿ ಅವರು ಏನಾದ್ರು ಅಭಿವೃದ್ಧಿ ಮಾಡಿದ್ರೆ ಅಲ್ಲಿ ತೆಂಗಿನಕಾಯಿ ಹೊಡೆಯುವ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಅಲ್ಲಿ ಶಂಕುಸ್ಥಾಪನೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಬಿಟ್ರೆ ಅವ್ರು ಯಾವುದೇ ಅನುದಾನಗಳನ್ನು ತರುವ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಅವ್ರೇನಾದ್ರೂ ಮಾಡಿದ್ರೆ ವಾರಕ್ಕೊಂದು ಸುದ್ದಿ ಪೇಪರ್ ಅಲ್ಲಿ ಬರಬೇಕು, ಶನಿವಾರ ಏನು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡುವಂಥದ್ದು. ಇವತ್ತು ನನ್ನ ಬಗ್ಗೆ ಒಂದು ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ನನಗೆ ಮತ್ತು 15 ಜನರ ವಿರುದ್ಧ ಒಂದು ಅಂಗಾರರ ಕೊನೆಯ ಅಲ್ಲ ಅದಕ್ಕಿಂತ ಹಿಂದಿನ ಚುನಾವಣೆ. ಆ ಸಂದರ್ಭದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದು ನಮ್ಮ ಮರ್ಕಂಜದ ಗ್ರಾಮದಲ್ಲಿ ಹಣವನ್ನು ನೀಡ್ತಾ ಇದ್ರು. ನಾವು ಅದನ್ನು ಸ್ಪಷ್ಟವಾಗಿ ವಿರೋಧ ಮಾಡಿದ್ದೆವು. ಆದರೆ ನಮ್ಮ 15 ಜನರ ಮೇಲೆ ಆ ಸಂದರ್ಭದಲ್ಲಿ ಮಾನಭಂಗಕ್ಕೆ ಪ್ರಯತ್ನಿಸಿದ್ರು ಅಂತೇಳಿ 354ನಲ್ಲಿ ಅಡಿಯಲ್ಲಿ ನಮಗೆ ಕೇಸನ್ನು ಹಾಕಿದ್ರು ಮತ್ತು ಕೋರ್ಟ್ ನಮ್ಮನ್ನು ಕನ್ವಿಕ್ಟ್ ಮಾಡಿ 2.5 ವರ್ಷದ ಒಂದು ಜೈಲಿಗೆನ್ನ ಹಾಕುವಂಥ ಕೆಲಸ ಕಾರ್ಯ, ಜೈಲಿಗೆ ಜಜ್ಮೆಂಟ್ ಬರೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೆ ನಾವು ಅದನ್ನು ಕೋರ್ಟಿನಿಂದ ಸ್ಟೇ ತಗೊಂಡು ಅದಕ್ಕೆ ಜಾಮೀನು ತೆಗೆದುಕೊಳ್ಳುವ ಕೆಲಸ ಕಾರ್ಯಗಳನ್ನು ಮಾಡಿದ್ದೆವು. ನಾವು ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ತಿಳ್ಕೊಳ್ಬೇಕು, 15 ಜನ ಬಂದು ಯಾರಾದರೂ ಒಂದು ಹೆಣ್ಮಗಳಿಗೆ ಏನಾದರೂ ಅತ್ಯಾಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅಥವಾ ಮಾನಭಂಗಕ್ಕೆ ಪ್ರಯತ್ನ ಪಡ್ತಾರೋ ಅಂತ ಹೇಳುವಂಥದ್ದು ಅದು ಹಗಲು ಹೊತ್ತಲ್ಲಿ ಸಾವಿರಾರು ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಜನತೆ ತಿಳ್ಕೊಂಡಿದೆ. ಆದರೆ ನೀವು ಕಾಂಗ್ರೆಸ್ಸಿಗರು ಆ ಸಂದರ್ಭದಲ್ಲಿ ನನ್ನನ್ನು ಏನು ಕೋರ್ಟಲ್ಲಿ 2 ವರ್ಷದ ಶಿಕ್ಷೆಯನ್ನು ನೀಡಿ ನಮಗೆ ಆವತ್ತು ಶಿಕ್ಷೆ ವಿಧಿಸಿತ್ತು. ಆವಾಗ ನಾನು ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ಮಂಡಲದ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ PC ಜಯರಾಮ್ ಇರ್ಬೋದು, PS ಗಂಗಾಧರ್ ಇರ್ಬೋದು ಅಥವಾ ವೆಂಕಪ್ಪಗೌಡರು ಇರ್ಬೋದು, ಅನೇಕ ಕಾಂಗ್ರೆಸ್ಸಿಗರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಹರೀಶ್ ಗಂಜಿಪಿಲಿ ಅವರು ರಾಜೀನಾಮೆ ಕೊಡಬೇಕು ಅಂತ. ನಾವೇನು ಅತ್ಯಾಚಾರ ಮಾನಭಂಗಕ್ಕೆ ನಾವು ಹೋಗಲಿಲ್ಲ, ವಿರೋಧಿಸಿದ್ದೇವೆ. ಅವತ್ತು ಅವರು ಹಣ ಕೊಡುವುದನ್ನು ವಿರೋಧಿಸಿದ್ದೇವೆ. ಆದರೆ ಇವತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ನಾಗೇಂದ್ರ ಇವತ್ತು ಸಚಿವರಾಗಿದ್ದಾರೆ. ನಿಮಗೆ ಏನಾದರೂ ತಾಕತ್ತಿದ್ರೆ, ನಿಮಗೇನಾದರೂ ನೈತಿಕತೆ ಇದ್ರೆ ನೀವು ಇವತ್ತು ಪ್ರೆಸ್ ಮೀಟ್ ಮಾಡಿ ಆ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡ್ಲಿಕ್ಕೆ ಕೇಳಿದೇಳುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ತಾಕತ್ತಿದ್ರೆ ಅದನ್ನು ಮಾಡಿ, ಅದನ್ನ ಬಿಟ್ಟು ಮೋದಿಯವರ ಬಗ್ಗೆ ಅಥವಾ ನಮ್ಮ ವಿರೋಧ ಪಕ್ಷದವರ ಬಗ್ಗೆ ನಿಮಗೆ ಟೀಕೆ ಮಾಡಲಿಕ್ಕೆ ನೈತಿಕತೆ ಇಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಇವತ್ತು ರಾಜ್ಯದಿಂದ ಬಂದ ಸೂಚನೆ ಆಧಾರದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಿಂದ ಏನು ಇದು ಮಾಡಿದ್ರು, ಇವತ್ತು ತಾಲೂಕು ಆಫೀಸಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಕೂತ್ಕೊಳ್ಳುವ ಕೆಲಸ ಕಾರ್ಯವನ್ನು ಸುಳ್ಯ ಮಂಡಲ ಮಾಡ್ತದೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದೆ.
ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ 2 ತಾಲೂಕು ಸುಳ್ಯ ಮತ್ತು ಕಡಬದಲ್ಲಿ ಕೊಡ್ತೇವೆ ನಾವು ಮಳೆ. ಅದೇ ಪ್ರಕಾರ ತಹಶೀಲ್ದಾರರ ಮೂಲಕ DC ಕೊಟ್ಟು ರಾಜ್ಯಪಾಲರಿಗೆ ಹೋಗೋದು. ಹಾಗೆ ತಹಶೀಲ್ದಾರರಾಗಿ ಮಾತಾಡಿ ಇದು ನಾವು ಕೊಡುವಂಥದ್ದು ಪಾರ್ಟಿಗಳಲ್ಲಿ ನಮಗೆ ಜನರ ಕಳಕಳಿ, ಇಡೀ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಜನರ ಪರವಾಗಿ ಎಲ್ಲ ಜನರು ಬಂದರೆ ಇಲ್ಲಿ ಜಾಗವಿಲ್ಲ, ಬರಲಿಕ್ಕೆ ಅವರವರ ಕಷ್ಟ ಕೆಲಸದ ಮಧ್ಯೆ. ಹಾಗಾಗಿ ಅವರ ಪರವಾಗಿ ಒತ್ತು ಕೊಡುವುದು ಸರ್ಕಾರಕ್ಕೆ ಇಲ್ಲಿ ಹೋಗಬೇಕು, ರಾಜ್ಯಪಾಲರಿಗೆ ಆ ಮೂಲಕ ನಾವು ಸಹಕಾರ ಕೊಡಬೇಕು. ಒಂದು ರಿಸೀವ್ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.